ವೀಕ್ಷಕರೇ, ನಾವು ಈ ಒಂದು ವಿಡಿಯೋದಲ್ಲಿ ಭಾರತದಲ್ಲಿ ಇರುವ ಪೊಲೀಸ್ ಬಾಡಿ ಬಿಲ್ಡರ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಅವರನ್ನು ನೋಡಿದರೆ ನೀವು ಭಾರತದಲ್ಲಿ ಇಂತಹ ಬಾಡಿ ಬಿಲ್ಡರ್ಸ್ ಇದ್ದಾರಾ ಎಂದು ಆಶ್ಚರ್ಯಪಡುತ್ತೀರಿ. ಕೇವಲ ಸಿನಿಮಾ ಜೀವನದಲ್ಲಿ ಮಾತ್ರ ಪೊಲೀಸ್ ಬಾಡಿ ಬಿಲ್ಡರ್ಗಳು ಇರುವುದಿಲ್ಲ, ನಿಜ ಜೀವನದಲ್ಲೂ ಇದ್ದಾರೆ. ವೀಕ್ಷಕರೇ, ಹಾಗಾದರೆ ಬಾಡಿ ಬಿಲ್ಡ್ ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು ಯಾರು, ಅವರು ಎಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ವೀಕ್ಷಕರೇ, ಮೊದಲನೆಯದಾಗಿ ಮೋತಿಲಾಲ್ ದಯಾಮ್. ಇವರು ಮಧ್ಯಪ್ರದೇಶಕ್ಕೆ ಸೇರಿದ ಕೇವಲ 27 ವರ್ಷದ ಪೊಲೀಸ್ ಆಫೀಸರ್. ಇವರು ಇಂದೂರಿಗೆ ಸೇರಿದ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಬಾಡಿ ಬಿಲ್ಡಿಂಗ್ ಮಾಡುತ್ತಿದ್ದಾರೆ. ಅದೇ ರೀತಿ ಮಿಸ್ಟರ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿ 4 ಬಾರಿ ಮಿಸ್ಟರ್ ಇಂದೂರ್ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. 2014ರಲ್ಲಿ ಮಿಸ್ಟರ್ ಮಧ್ಯಪ್ರದೇಶ ಸ್ಪರ್ಧೆಯನ್ನು ಸಹ ಗೆದ್ದಿದ್ದಾರೆ. ಅದೇ ರೀತಿ 2015ರಲ್ಲಿ ಬೆಸ್ಟ್ ಮಜಲ್ ಮ್ಯಾನ್ ಎನ್ನುವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 2014ರಲ್ಲಿ ನಡೆದ ಮಿಸ್ಟರ್ ಇಂಡಿಯಾದಲ್ಲಿ 4ನೇ ಸ್ಥಾನವನ್ನು ಸಹ ಇವರು ಪಡೆದುಕೊಂಡಿದ್ದಾರೆ. ಮಿಸ್ಟರ್ ಇಂಡಿಯಾದಲ್ಲಿ ಮೊದಲ ಸ್ಥಾನವನ್ನು ಪಡೆಯಬೇಕು ಎಂಬ ಗುರಿ ಇಟ್ಟುಕೊಂಡಿದ್ದಾರೆ. ಇವರ ಸ್ನೇಹಿತರು ಇವರನ್ನು ಅರ್ನಾಲ್ಡ್ ಎಂದು ಕರೆಯುತ್ತಾರೆ. 100 kg ತೂಕ ಎತ್ತುವ ಸ್ಪರ್ಧೆಯಲ್ಲಿ ಭಾರತದ ಪರವಾಗಿ ಮೆಡಲ್ ಅನ್ನು ಗಳಿಸಬೇಕು ಎನ್ನುವುದು ಇವರ ಆಸೆಯಾಗಿದೆ. ಅದಕ್ಕಾಗಿ ತುಂಬ ಪ್ರಯತ್ನವನ್ನು ಸಹ ಪಡುತ್ತಿದ್ದಾರೆ. ಆದರೆ ಇವರ ಕಾನ್ಸ್ಟೇಬಲ್ ಹುದ್ದೆಯಿಂದ ಬರುವ ಸಂಬಳ ಅದಕ್ಕೆ ಸಾಲುತ್ತಿಲ್ಲ. ಏಕೆಂದರೆ ಇವರು ಫಿಟ್ನೆಸ್ಗಾಗಿ ಪ್ರತಿ ತಿಂಗಳು 50,000ದಿಂದ 1 ಲಕ್ಷದವರೆಗೆ ಖರ್ಚು ಮಾಡುತ್ತಿದ್ದಾರೆ. ಇವರ ಪ್ರತಿದಿನದ ಆಹಾರ 20ರಿಂದ 30 ಮೊಟ್ಟೆ, 4 kg ಚಿಕನ್, 4 ಲೀಟರ್ ಹಾಲು, ಅದೇ ರೀತಿ ವಾರಕ್ಕೆ 16 kg ಹಣ್ಣು ತಿನ್ನುತ್ತಾರೆ. ಇವರ ಫಿಟ್ನೆಸ್ ವೆಚ್ಚವನ್ನು ಸದ್ಯ ಇವರ ಮೇಲಾಧಿಕಾರಿಗಳು ನೋಡಿಕೊಳ್ಳುತ್ತಿದ್ದಾರೆ. ಎರಡನೇದಾಗಿ ನೋಡುವುದಾದರೆ ಇವರ ಹೆಸರು ರೂಪಾಲ್ ದಂಕರ್. ಇವರು ಡೆಲ್ಲಿಗೆ ಸೇರಿರುವ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್. ಇವರು ಕೇವಲ ಹೆಡ್ ಕಾನ್ಸ್ಟೇಬಲ್ ಮಾತ್ರವಲ್ಲ, ಬಾಡಿ ಬಿಲ್ಡರ್, ಫಿಟ್ನೆಸ್ ಟ್ರೈನರ್, ಅದೇ ರೀತಿ ಕಾಂಟೆಂಟ್ ಕ್ರಿಯೇಟರ್ ಕೂಡ ಹೌದು. ಇವರು ಪ್ರತಿದಿನ ಪೊಲೀಸ್ ಕೆಲಸವನ್ನು ಮುಗಿಸಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡುತ್ತಾರೆ. ಇವರು MTVಯ ರೋಡಿಸ್ ಸೀಸನ್ 14ರಲ್ಲಿಯೂ ಕೂಡ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಿಂದ ಇವರು ದೇಶಾದ್ಯಂತ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇವರನ್ನು ಅನೇಕ ಜನರು ಹಿಂಬಾಲಿಸುತ್ತಾರೆ. ಇವರು ಯೂಟ್ಯೂಬ್ನಲ್ಲಿ ತಮ್ಮದೇ ಒಂದು ಚಾನಲ್ ಮಾಡಿಕೊಂಡು ಫಿಟ್ನೆಸ್ಗೆ ಸಂಬಂಧಿಸಿದಂತೆ ಅಲ್ಲಿ ವಿಡಿಯೋವನ್ನು ಹಾಕುತ್ತಿರುತ್ತಾರೆ. ವೀಕ್ಷಕರೇ, ಮೂರನೆಯದಾಗಿ ನೋಡುವುದಾದರೆ ಇವರ ಹೆಸರು ಸಚಿನ್ ಅತುಲ್ಕರ್. ಇವರು ಒಬ್ಬ IPS ಅಧಿಕಾರಿ. ತುಂಬ ಚಿಕ್ಕ ವಯಸ್ಸಿನಲ್ಲಿ IPS ಅಧಿಕಾರಿ ಆಗಿರುವವರಲ್ಲಿ ಇವರು ಕೂಡ ಒಬ್ಬರು. ಇವರು IPS ಅಧಿಕಾರಿ ಆಗುವಾಗ ಇವರ ವಯಸ್ಸು ಕೇವಲ 22 ಮಾತ್ರ. ಚಿಕ್ಕ ವಯಸ್ಸಿನಲ್ಲಿಯೇ IPS ಅಧಿಕಾರಿಯಾದ ಇವರು ಅನೇಕ ಜನರಿಗೆ ಸ್ಫೂರ್ತಿ ಮತ್ತು ಆದರ್ಶಪ್ರಾಯರಾಗಿದ್ದಾರೆ. ಬಾಡಿ ಬಿಲ್ಡ್ ಮಾಡುವುದು ಇವರಿಗೆ ಇಷ್ಟವಂತೆ. ಹಾಗಾಗಿ IPS ಅಧಿಕಾರಿ ಆದ ನಂತರವೂ ಜಿಮ್ಗೆ ಹೋಗಿ ವರ್ಕೌಟ್ ಮಾಡುತ್ತಿದ್ದಾರೆ. ಈಗ ಇವರ ವಯಸ್ಸು ಸರಿಸುಮಾರು 36. ಇವರಿಗೆ ಕ್ರಿಕೆಟ್ ಮತ್ತು ಕುದುರೆ ಸವಾರಿ ತುಂಬ ಇಷ್ಟದ ಕೆಲಸವಾಗಿದೆ. ಇವರು ಕುದುರೆ ಸವಾರಿಯಲ್ಲಿ ಬಂಗಾರದ ಪದಕವನ್ನು ಸಹ ಪಡೆದುಕೊಂಡಿದ್ದಾರೆ. ಬಾಡಿ ಬಿಲ್ಡಿಂಗಾಗಿ ಕೂಡ ತುಂಬ ಪದಕವನ್ನು ಗೆದ್ದಿದ್ದಾರೆ. ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಇವರು ಲಕ್ಷಾಂತರ ಅಭಿಮಾನಿಗಳನ್ನು ಸಹ ಹೊಂದಿದ್ದಾರೆ. ವೀಕ್ಷಕರೇ, ನಾಲ್ಕನೇದಾಗಿ ನೋಡುವುದಾದರೆ ಇವರ ಹೆಸರು ಕಿಶೋರ್ ಡಾಂಗೆ. ಇವರು ಮಹಾರಾಷ್ಟ್ರಕ್ಕೆ ಸೇರಿರುವ ಪೊಲೀಸ್ ಅಧಿಕಾರಿ. ಇವರು ಬಾಡಿ ಬಿಲ್ಡಿಂಗಾಗಿ ಭಾರತದಾದ್ಯಂತ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಬಾಡಿ ಬಿಲ್ಡಿಂಗನ್ನು ಪ್ಯಾಷನ್ ಆಗಿ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ತುಂಬ ಕಷ್ಟಪಟ್ಟು ವರ್ಕೌಟನ್ನು ಮಾಡುತ್ತಾರೆ. ಇವರು ತುಂಬ ಬಡ ಕುಟುಂಬದಲ್ಲಿ ಜನಿಸಿದವರು. ನಂತರ ಮಹಾರಾಷ್ಟ್ರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸೇರಿಕೊಳ್ಳುತ್ತಾರೆ. ಕೆಲಸದಿಂದ ಬಂದ ಸಂಬಳದಿಂದ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಸಿಕ್ಕ ತಕ್ಷಣ ಇವರು ಬಾಡಿ ಬಿಲ್ಡ್ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಅದೇ ರೀತಿ ಬಾಡಿ ಬಿಲ್ಡಿಂಗಲ್ಲಿ ಇವರಿಗೆ ತುಂಬ ಪದಕಗಳು ಕೂಡ ಬಂದಿವೆ. ಅಮೆರಿಕದಲ್ಲಿ ನಡೆದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಸಹ ಪಡೆದುಕೊಂಡಿದ್ದಾರೆ. ವೀಕ್ಷಕರೇ, ಐದನೆಯದಾಗಿ ನೋಡುವುದಾದರೆ ಇವರ ಹೆಸರು ತೇಜಿಂದರ್ ಸಿಂಗ್. ಇವರು ಉತ್ತರಾಖಂಡ್ಗೆ ಸೇರಿದ ಪೊಲೀಸ್ ಕಾನ್ಸ್ಟೇಬಲ್. ಇವರಿಗೆ ಚಿಕ್ಕ ವಯಸ್ಸಿನಿಂದ ಇರುವುದು ಒಂದೇ ಆಸೆ, ತಾನೊಬ್ಬ ದೊಡ್ಡ ಬಾಡಿ ಬಿಲ್ಡರ್ ಆಗಬೇಕು ಎನ್ನುವುದು. ಇವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸಕ್ಕೆ ಸೇರುವುದಕ್ಕಿಂತ ಮೊದಲೇ ಬಾಡಿ ಬಿಲ್ಡಿಂಗ್ ಮಾಡುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. 2011ರಲ್ಲಿ ನಡೆದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಮೊದಲ ಬಾರಿಗೆ ಭಾಗವಹಿಸಿ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 2013ರಲ್ಲಿ ಲಂಡನ್ನಲ್ಲಿ ನಡೆದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗೆ ಆಯ್ಕೆಯಾಗಿ ಅಲ್ಲಿ ಕಂಚಿನ ಪದಕವನ್ನು ಸಹ ಇವರು ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಸಹ ಗೆದ್ದುಕೊಂಡಿದ್ದಾರೆ. ಜೊತೆಗೆ 2019ರಲ್ಲಿ ಸಿಟಿ ಪೊಲೀಸ್ ಆಫ್ ದಿ ಇಯರ್ ಎನ್ನುವ ಪಟ್ಟವನ್ನು ಸಹ ಇವರ ಮುಡಿಗೇರಿಸಿಕೊಂಡಿದ್ದಾರೆ. ವೀಕ್ಷಕರೇ, ಆರನೆಯದಾಗಿ ನೋಡುವುದಾದರೆ ಇವರ ಹೆಸರು ಅಮಿತ್ ಛತ್ರಿ. ಇವರು ಉತ್ತರಾಖಂಡ್ಗೆ ಸೇರಿದ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್.
ಸೇವೆಗೆ ಸೇರುವುದಕ್ಕಿಂತ ಮೊದಲೇ ಬಾಡಿ ಬಿಲ್ಡಿಂಗ್ ಮಾಡುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಕೆಲಸಕ್ಕೆ ಸೇರಿದ ನಂತರ ಅದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಇವರು ಕೂಡ ಬಾಡಿ ಬಿಲ್ಡಿಂಗ್ಗಾಗಿ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. 2007ರಲ್ಲಿ ನಡೆದ ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಬಂಗಾರದ ಪದಕವನ್ನು ಸಹ ಗೆದ್ದಿದ್ದಾರೆ. 2012ರಲ್ಲಿ ಬೆಳ್ಳಿ ಪದಕವನ್ನು, 2013ರಲ್ಲಿ ಚಾಂಪಿಯನ್ ಆಫ್ ದಿ ಚಾಂಪಿಯನ್ ಪಟ್ಟವನ್ನು, 2016ರಲ್ಲಿ ಮಿಸ್ಟರ್ ಇಂಡಿಯಾ ಕೂಡ ಆಗಿದ್ದಾರೆ. ವೀಕ್ಷಕರೇ, ಇದು ಆಗಿತ್ತು ಭಾರತದಲ್ಲಿರುವ ಬಾಡಿ ಬಿಲ್ಡ್ ಮಾಡಿರುವ ಪೊಲೀಸ್ ಅಧಿಕಾರಿಗಳ ಬಗೆಗಿನ ಒಂದು ಸಂಪೂರ್ಣ ಮಾಹಿತಿ.